ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಬೇಲ್ ರದ್ದಾಗಿದ್ರ ಬಗ್ಗೆ ನಟಿ ಎಂಎಲ್ಸಿ ಉಮಾಶ್ರೀ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹ ಕಲಾವಿದರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಉಮಾಶ್ರೀ ಅಮ್ಮ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಹೋಗ್ಬೇಕು ಅನ್ನೋದು ತಾವ್ ಯಾವ ರೀತಿ ಕಾಣ್ತೀರಾ ಈ ವಿಚಾರವನ್ನ? ಮನಸ್ಸಿಗೆ ಬಹಳ ನೋವಾಗುವಂತ ಸಂಗತಿ. ಏನು ಮಾಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟಿನ ತೀರ್ಮಾನ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಲೇಬೇಕಾಗ್ತದೆ. ಅಷ್ಟೇ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥ ವಿಚಾರ. ಬಹಳ ದೊಡ್ಡ ಅಭಿಮಾನಿ ಜನವನ್ನ ಗಳಿಸಿಕೊಂಡಂಥ ಒಬ್ಬ ನಾಯಕ ನಟ ಇನ್ನು ಬಹಳಷ್ಟು ವರ್ಷಗಳು ನಮ್ಮ ಜೊತೆನಲ್ಲಿ ಇದ್ದು ಕನ್ನಡ ನಾಡಿನ ಭಾಷೆ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಡುವ ಶಕ್ತಿ ಇರುವಂತಹ ಒಬ್ಬ ಯುವಕ ಹೀಗಾಯ್ತಲ್ಲ ಅನ್ನೋದು ನನಗೆ ಬಹಳ ದಿವಸಗಳಿಂದ ನೋವಿದೆ. ಬಟ್ ಏನೂ ಮಾತಾಡಲಾರ್ದಂತಹ ಒಂದು ಸ್ಥಿತಿ ಎಲ್ರಿಗೂ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಬೇಸರ ಇದೆ ನನಗೆ. ಚಿತ್ರರಂಗ ಈ ರೀತಿಯಾದಂತ ನಿರೀಕ್ಷೆ ಮಾಡಲಿಲ್ಲ. ಯಾಕಂದ್ರೆ ಅಂಬರೀಷ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರನ್ನ ಬೆಳವಣಿಗೆಯನ್ನು ಕಾಣ್ತಾ ಇದ್ರು. ಆದ್ರೆ ಒಂದು ಘಟನೆ ಎಲ್ಲಿಗೋ ಅವರ ಜೀವನವನ್ನು ಎಲ್ಲಿಗೋ ಕರೆದುಕೊಂಡು ಹೋಗಂತ ಒಂದು ಪರಿಸ್ಥಿತಿ ತಂದಿತ್ತು. ಅಂಬರೀಷ್ ಕಾಲಮಾನದ ಅಭಿಮಾನಿಗಳು ಕೆಲವೊಬ್ರು ಇರಬಹುದು, ಮತ್ತು ಈಗಿನ ಇತ್ತೀಚಿನ ಪೀಳಿಗೆಯ ಯುವಕರು ಕೂಡ ಅದರೊಟ್ಟಿಗೆ ಸೇರಿರಬಹುದು. ಅವರೆಲ್ಲರಿಗೂ ನೋವಾಗಿದೆ. ಸಹಜವಾಗಿ ನಮಗೆ ಇಷ್ಟು ನೋವು ಆಗತ್ತೆ ಅಂತಂದಾಗ ಅವರೆಲ್ಲರಿಗೂ ಕೂಡ ಸಹಜವಾಗಿ ನೋವು ಆಗಿರ್ತದೆ. ಬಟ್ ಕೋರ್ಟ್ ತೀರ್ಮಾನಕ್ಕೆ ಯಾರು ಎದುರುತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಬೇಲ್ ರದ್ದಾಗಿದ್ರ ಬಗ್ಗೆ ನಟಿ ಎಂಎಲ್ಸಿ ಉಮಾಶ್ರೀ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹ ಕಲಾವಿದರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಉಮಾಶ್ರೀ ಅಮ್ಮ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಹೋಗ್ಬೇಕು ಅನ್ನೋದು ತಾವ್ ಯಾವ ರೀತಿ ಕಾಣ್ತೀರಾ ಈ ವಿಚಾರವನ್ನ? ಮನಸ್ಸಿಗೆ ಬಹಳ ನೋವಾಗುವಂತ ಸಂಗತಿ. ಏನು ಮಾಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟಿನ ತೀರ್ಮಾನ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಲೇಬೇಕಾಗ್ತದೆ. ಅಷ್ಟೇ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥ ವಿಚಾರ. ಬಹಳ ದೊಡ್ಡ ಅಭಿಮಾನಿ ಜನವನ್ನ ಗಳಿಸಿಕೊಂಡಂಥ ಒಬ್ಬ ನಾಯಕ ನಟ ಇನ್ನು ಬಹಳಷ್ಟು ವರ್ಷಗಳು ನಮ್ಮ ಜೊತೆನಲ್ಲಿ ಇದ್ದು ಕನ್ನಡ ನಾಡಿನ ಭಾಷೆ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಡುವ ಶಕ್ತಿ ಇರುವಂತಹ ಒಬ್ಬ ಯುವಕ ಹೀಗಾಯ್ತಲ್ಲ ಅನ್ನೋದು ನನಗೆ ಬಹಳ ದಿವಸಗಳಿಂದ ನೋವಿದೆ. ಬಟ್ ಏನೂ ಮಾತಾಡಲಾರ್ದಂತಹ ಒಂದು ಸ್ಥಿತಿ ಎಲ್ರಿಗೂ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಬೇಸರ ಇದೆ ನನಗೆ. ಚಿತ್ರರಂಗ ಈ ರೀತಿಯಾದಂತ ನಿರೀಕ್ಷೆ ಮಾಡಲಿಲ್ಲ. ಯಾಕಂದ್ರೆ ಅಂಬರೀಷ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರನ್ನ ಬೆಳವಣಿಗೆಯನ್ನು ಕಾಣ್ತಾ ಇದ್ರು. ಆದ್ರೆ ಒಂದು ಘಟನೆ ಎಲ್ಲಿಗೋ ಅವರ ಜೀವನವನ್ನು ಎಲ್ಲಿಗೋ ಕರೆದುಕೊಂಡು ಹೋಗಂತ ಒಂದು ಪರಿಸ್ಥಿತಿ ತಂದಿತ್ತು. ಅಂಬರೀಷ್ ಕಾಲಮಾನದ ಅಭಿಮಾನಿಗಳು ಕೆಲವೊಬ್ರು ಇರಬಹುದು, ಮತ್ತು ಈಗಿನ ಇತ್ತೀಚಿನ ಪೀಳಿಗೆಯ ಯುವಕರು ಕೂಡ ಅದರೊಟ್ಟಿಗೆ ಸೇರಿರಬಹುದು. ಅವರೆಲ್ಲರಿಗೂ ನೋವಾಗಿದೆ. ಸಹಜವಾಗಿ ನಮಗೆ ಇಷ್ಟು ನೋವು ಆಗತ್ತೆ ಅಂತಂದಾಗ ಅವರೆಲ್ಲರಿಗೂ ಕೂಡ ಸಹಜವಾಗಿ ನೋವು ಆಗಿರ್ತದೆ. ಬಟ್ ಕೋರ್ಟ್ ತೀರ್ಮಾನಕ್ಕೆ ಯಾರು ಎದುರುತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಬೇಲ್ ರದ್ದಾಗಿದ್ರ ಬಗ್ಗೆ ನಟಿ ಎಂಎಲ್ಸಿ ಉಮಾಶ್ರೀ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ.
ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹ ಕಲಾವಿದರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಉಮಾಶ್ರೀ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಹೋಗ್ಬೇಕು ಅನ್ನೋದು ತಾವು ಯಾವ ರೀತಿ ಕಾಣ್ತೀರಾ ಈ ವಿಚಾರವನ್ನ? ಮನಸ್ಸಿಗೆ ಬಹಳ ನೋವಾಗುವಂತ ಸಂಗತಿ. ಏನೂ ಮಾಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟಿನ ತೀರ್ಮಾನ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಲೇಬೇಕಾಗ್ತದೆ. ಅಷ್ಟೇ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥ ವಿಚಾರ. ಬಹಳ ದೊಡ್ಡ ಅಭಿಮಾನಿ ಜನವನ್ನ ಗಳಿಸ್ಕೊಂಡಂಥ ಒಬ್ಬ ನಾಯಕ ನಟ ಇನ್ನೂ ಬಹಳಷ್ಟು ವರ್ಷಗಳು ನಮ್ಮ ಜೊತೆನಲ್ಲಿ ಇದ್ದು ಕನ್ನಡ ನಾಡಿನ ಭಾಷೆ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡುವ ಶಕ್ತಿ ಇರುವಂತಹ ಒಬ್ಬ ಯುವಕ ಹೀಗಾಯ್ತಲ್ಲ ಅನ್ನೋದು ನನಗೆ ಬಹಳ ದಿವಸಗಳಿಂದ ನೋವಿದೆ. ಬಟ್ ಏನೂ ಮಾತಾಡಲಾರ್ದಂತಹ ಒಂದು ಸ್ಥಿತಿ ಎಲ್ರಿಗೂ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಬೇಸರ ಇದೆ ನನಗೆ. ಚಿತ್ರರಂಗ ಈ ರೀತಿಯಾದಂತ ನಿರೀಕ್ಷೆ ಮಾಡಲಿಲ್ಲ. ಯಾಕಂದ್ರೆ ಅಂಬರೀಷ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರನ್ನ ಬೆಳವಣಿಗೆಯನ್ನು ಕಾಣ್ತಾ ಇದ್ರು. ಆದ್ರೆ ಒಂದು ಘಟನೆ ಎಲ್ಲಿಗೋ ಅವರ ಜೀವನವನ್ನು ಎಲ್ಲಿಗೋ ಕರೆದುಕೊಂಡು ಹೋಗಂತ ಒಂದು ಪರಿಸ್ಥಿತಿ ತಂದಿದೆ. ಅಂಬರೀಷ್ ಕಾಲಮಾನದ ಅಭಿಮಾನಿಗಳು ಕೆಲವೊಬ್ರು ಇರಬಹುದು, ಮತ್ತು ಈಗಿನ ಇತ್ತೀಚಿನ ಪೀಳಿಗೆಯ ಯುವಕರು ಕೂಡ ಅದರೊಟ್ಟಿಗೆ ಸೇರಿರಬಹುದು. ಅವರೆಲ್ಲರಿಗೂ ನೋವಾಗಿದೆ. ಸಹಜವಾಗಿ ನಮಗೆ ಇಷ್ಟು ನೋವು ಆಗತ್ತೆ ಅಂತಂದಾಗ ಅವರೆಲ್ಲರಿಗೂ ಕೂಡ ಸಹಜವಾಗಿ ನೋವು ಆಗಿರ್ತದೆ. ಬಟ್ ಕೋರ್ಟ್ ತೀರ್ಮಾನಕ್ಕೆ ಯಾರು ಎದುರು ತಿರುವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ದರ್ಶನ್ ಬೇಲ್ ರದ್ದಾಗಿದ್ರ ಬಗ್ಗೆ ನಟಿ ಎಂಎಲ್ಸಿ ಉಮಾಶ್ರೀ ಮಾತಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ದರ್ಶನ್ ಅವರ ಸಹ ಕಲಾವಿದರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಉಮಾಶ್ರೀ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ದರ್ಶನ್ ಅವ್ರನ್ನ ಮತ್ತೆ ಜೈಲಿಗೆ ಹೋಗ್ಬೇಕು ಅನ್ನೋದು ತಾವು ಯಾವ ರೀತಿ ಕಾಣ್ತೀರಾ ಈ ವಿಚಾರವನ್ನ? ಮನಸ್ಸಿಗೆ ಬಹಳ ನೋವಾಗುವಂತ ಸಂಗತಿ. ಏನೂ ಮಾಡ್ಲಿಕ್ಕಾಗಲ್ಲ. ಸುಪ್ರೀಂ ಕೋರ್ಟಿನ ತೀರ್ಮಾನ ಪ್ರತಿಯೊಬ್ಬ ನಾಗರಿಕನು ಕೂಡ ಗೌರವಿಸಲೇಬೇಕಾಗ್ತದೆ. ಅಷ್ಟೇ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮನಸ್ಸಿಗೆ ಬಹಳ ನೋವು ಉಂಟಾಗ್ತಕ್ಕಂಥ ವಿಚಾರ. ಬಹಳ ದೊಡ್ಡ ಅಭಿಮಾನಿ ಜನವನ್ನ ಗಳಿಸ್ಕೊಂಡಂಥ ಒಬ್ಬ ನಾಯಕ ನಟ ಇನ್ನೂ ಬಹಳಷ್ಟು ವರ್ಷಗಳು ನಮ್ಮ ಜೊತೆನಲ್ಲಿ ಇದ್ದು ಕನ್ನಡ ನಾಡಿನ ಭಾಷೆ ಮತ್ತು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡುವ ಶಕ್ತಿ ಇರುವಂತಹ ಒಬ್ಬ ಯುವಕ ಹೀಗಾಯ್ತಲ್ಲ ಅನ್ನೋದು ನನಗೆ ಬಹಳ ದಿವಸಗಳಿಂದ ನೋವಿದೆ. ಬಟ್ ಏನೂ ಮಾತಾಡಲಾರ್ದಂತಹ ಒಂದು ಸ್ಥಿತಿ ಎಲ್ರಿಗೂ ನಿರ್ಮಾಣ ಆಗಿರ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಬೇಸರ ಇದೆ ನನಗೆ. ಚಿತ್ರರಂಗ ಈ ರೀತಿಯಾದಂತ ನಿರೀಕ್ಷೆ ಮಾಡಲಿಲ್ಲ. ಯಾಕಂದ್ರೆ ಅಂಬರೀಷ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳಾಗಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರನ್ನ ಬೆಳವಣಿಗೆಯನ್ನು ಕಾಣ್ತಾ ಇದ್ರು. ಆದ್ರೆ ಒಂದು ಘಟನೆ ಎಲ್ಲಿಗೋ ಅವರ ಜೀವನವನ್ನು ಎಲ್ಲಿಗೋ ಕರೆದುಕೊಂಡು ಹೋಗಂತ ಒಂದು ಪರಿಸ್ಥಿತಿ ತಂದಿದೆ. ಅಂಬರೀಷ್ ಕಾಲಮಾನದ ಅಭಿಮಾನಿಗಳು ಕೆಲವೊಬ್ರು ಇರಬಹುದು, ಮತ್ತು ಈಗಿನ ಇತ್ತೀಚಿನ ಪೀಳಿಗೆಯ ಯುವಕರು ಕೂಡ ಅದರೊಟ್ಟಿಗೆ ಸೇರಿರಬಹುದು. ಅವರೆಲ್ಲರಿಗೂ ನೋವಾಗಿದೆ. ಸಹಜವಾಗಿ ನಮಗೆ ಇಷ್ಟು ನೋವು ಆಗತ್ತೆ ಅಂತಂದಾಗ ಅವರೆಲ್ಲರಿಗೂ ಕೂಡ ಸಹಜವಾಗಿ ನೋವು ಆಗಿರ್ತದೆ. ಬಟ್ ಕೋರ್ಟ್ ತೀರ್ಮಾನಕ್ಕೆ ಯಾರು ಎದುರು ತಿರುವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದಿಷ್ಟು ನಟಿ ಉಮಾಶ್ರೀ ಅವರ ಮಾತು. ಕ್ಯಾಮ್ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.